ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ಕಂಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, SSC CHSLಗೆ ಸಂಬಂಧಿಸಿದಂತೆ ಎಕ್ಸಾಮ್ ಬಂದು ನವೆಂಬರ್ 12ರಿಂದ ಪ್ರಾರಂಭ ಆಗ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬ ಮಹಿಳಾ ಅಭ್ಯರ್ಥಿಗಿರ್ಬೋದು, ಪುರುಷ ಅಭ್ಯರ್ಥಿ ಟೋಟಲ್ ಆಗಿ ಅರ್ಜಿ ಸಲ್ಲಿಸಿದರೆ ಎಲ್ಲರೂ ಕೂಡ ನಿಮ್ಮದು ಎಕ್ಸಾಮ್ ಬರೆಯುವ ಡೇಟನ್ನು ಮತ್ತು ಸಿಟಿಯನ್ನು ಮತ್ತು ಅದೇ ರೀತಿ ಶಿಫ್ಟನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಇದು ಹೊಸ ಅಪ್ಡೇಟ್ ಇರ್ತದೆ. ಫಸ್ಟ್ ಟೈಮ್ ಈ ರೀತಿ ಮಾಡಕತ್ತಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮದು ಎಕ್ಸಾಮ್ ಅಪ್ಲಿಕೇಶನ್ ಬುಕ್ಕಿಂಗ್ಗೆ ಬಂದು ಅಕ್ಟೋಬರ್ 28 ಲಾಸ್ಟ್ ದಿನಾಂಕ ಇರ್ತದೆ. ಅದರೊಳಗಡೆ ನೀವು ನಿಮ್ಮದು ಎಕ್ಸಾಮ್ದು ಶಿಫ್ಟು, ಡೇಟು, ಸಿಟಿಯನ್ನು ಆಯ್ಕೆ ಮಾಡ್ಕೊಳ್ಬೇಕ್ರಿ. ಅದನ್ನು ಯಾವ ರೀತಿ ಮೊಬೈಲಲ್ಲಿ ಆಯ್ಕೆ ಮಾಡ್ಕೊಳ್ಳೋದಂತ ಇವತ್ತಿನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಎಕ್ಸಾಮ್ ಶಿಫ್ಟ್ದು ಟೈಮಿಂಗನ್ನು ನೋಡ್ಕೊಳ್ಳೋಣ. ಮೊದಲನೇ ಶಿಫ್ಟ್ ಬಂದು 9ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೀವು ರಿಪೋರ್ಟಿಂಗ 7:30ಕ್ಕೆ ಮಾಡ್ಕೋಬೇಕ್ರಿ. ಎಂಡ್ ಆಗೋದು 10 AM ಅಂದ್ರೆ ಮುಂಜಾನೆ 10ಕ್ಕೆ ಮುಗಿತದ್ರಿ. ಒಟ್ಟು 60 ನಿಮಿಷಗಳ ಕಾಲ ನಿಮ್ಮದು ಎಕ್ಸಾಮ್ ಇರುತ್ತೆ ರೀ. ಎರಡನೇ ಶಿಫ್ಟು ಎಕ್ಸಾಮು 1ಕ್ಕೆ ಇರುತ್ತೆ, ಬಟ್ ನೀವು ರಿಪೋರ್ಟಿಂಗ್ 11:30ಕ್ಕೆ ಮಾಡ್ಕೋಬೇಕ್ರಿ. ಯಾಕಂದ್ರೆ ಇದನ್ನು ನೋಡ್ಕೊಂಡು ನೀವು ಎಕ್ಸಾಮ್ ಶಿಫ್ಟನ್ನು ಅಲ್ಲಿ ಆಯ್ಕೆ ಮಾಡ್ಕೊರಿ. ನೀವು ಆ ಟೈಮಿಗೆ ಫ್ರೀ ಇರ್ತಿರಲ್ಲ, ಡೇಟ್ ನೋಡಿಕೊಂಡು ಮತ್ತು ಶಿಫ್ಟ್ ನೋಡ್ಕೊಂಡು ಹಾಕ್ಬೇಕ್ರಿ. ನೀವು ರೀಚ್ ಆಗ್ತಿರಲ್ಲ ನೋಡ್ಕೊಂಡು ಹಾಕೋರಿ. ಇನ್ನು ಅದೇ ರೀತಿ ಮೂರನೇ ಶಿಫ್ಟ್ ಈವ್ನಿಂಗ್ ಇರ್ತದೆ. 3:30ಕ್ಕೆ ರಿಪೋರ್ಟಿಂಗ್ ಕೊಟ್ಟರೆ ಎಕ್ಸಾಮ್ 5ಕ್ಕೆ ಸ್ಟಾರ್ಟ್ ಆಗುತ್ತೆ, 6ಕ್ಕೆ ಮುಗಿತದೆ ರೀ. ಈಗ 6ಕ್ಕೆ ಕತ್ಲಾಕತ್ರಿ ಅಥವಾ ರಾತ್ರಿ ಆಕತ್ತ ಜಲ್ದಿ ಆದಷ್ಟು ಮಧ್ಯಾಹ್ನ ಶಿಫ್ಟ್ ಸಿಕ್ಕರೆ ಹಾಕೋರಿ, ಇಲ್ಲ ಮಾರ್ನಿಂಗ್ ಶಿಫ್ಟ್ ಸಿಕ್ಕರೆ ಹಾಕೋರಿ. ಬನ್ನಿ, ಹಾಗಿದ್ರೆ ಮೊಬೈಲಲ್ಲಿ ಯಾವ ರೀತಿ ಶಿಫ್ಟನ್ನು, ಡೇಟನ್ನು, ನಗರವನ್ನು ಆಯ್ಕೆ ಮಾಡೋದು ಅಂತ ನೋಡೋದಾದರೆ, ಸ್ನೇಹಿತರೆ, ನೀವೇನಾದರೂ SSCಗೆ ಸಂಬಂಧಿಸಿದಂತೆ MTS ಆಗಿರ್ಬೋದು, CHSL ಆಗಿರ್ಬೋದು, GD ಆಗಿರ್ಬೋದು, RRB ಇನ್ಯಾವುದೇ ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಪೀಟೆಡ್ ಕ್ವಶನ್ಗಳು ಇರ್ತಾವೆ, ವಿತ್ ಆನ್ಸರ್ ಇರೋದು, ಇಂಪಾರ್ಟೆಂಟ್ ಕ್ವಶನ್ ಇರೋದು ನೋಟ್ಸ್ ಇರ್ತದೆ. ಓನ್ಲಿ ಕ್ವಶನ್ ವಿತ್ ಆನ್ಸರ್, ಅದರ ಜೊತೆಗೆ ವಿವರಣೆ ಕೂಡ ಇರ್ತದೆ. ಒಟ್ಟಾರೆಯಾಗಿ 800+ ಇಂಪಾರ್ಟೆಂಟ್ GK ಮತ್ತು JSಗೆ ಸಂಬಂಧಿಸಿದ ಕ್ವಶನ್ ಇರ್ತಾವೆ, ಫಿಕ್ಸ್ ಕ್ವಶನ್ ಬಂದೇ ಇರ್ತಾರೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ PDF ನೋಟ್ಸ್ನ ಪಡೆದುಕೊಳ್ಳಬಹುದು. ಕೇವಲ 49 ರೂಪಾಯಿದಲ್ಲಿ ನಿಮಗೆ ಎಲ್ಲ PDF ನೋಟ್ಸ್ನ ಕಳಿಸ್ತಾರೆ. ಸ್ನೇಹಿತರೆ, ನೋಟ್ಸ್ ಬಂದು ಯಾವ ರೀತಿ ಇರುತ್ತಪ್ಪ ಅಂತ ನೋಡ್ಕೋಬಹುದು. ನೀವು ಇಲ್ಲಿ ಮೊದಲಿಗೆ ಸ್ಟ್ಯಾಟಿಕ್ GK ಕೊಡಲಾಗಿರೋದು, ಒಟ್ಟು 165 ಪೇಜ್ ಐತ್ರಿ. ಸ್ಟ್ಯಾಟಿಕ್ GK ಐತ್ರಿ. ಅದಾದ್ಮೇಲೆ ನಂತರ ನಿಮಗೆ ಕ್ವಶನ್ ವಿತ್ ಆನ್ಸರ್ ನೋಡ್ಕೋಬಹುದು. ನೀವು ಇಲ್ಲಿ ನೋಡ್ರಿ, ಈ ರೀತಿ ಕ್ವಶನ್ ಇರ್ತದೆ. ಕ್ವಶನ್ ತಳಗಡೆ ನಿಮಗೆ ಸರಿಯಾದ ಉತ್ತರಕ್ಕೆ ವಿವರಣೆ ಕೂಡ ನೀಡಲಾಗಿರ್ತದೆ. ಒಟ್ಟು ನಿಮಗೆ ಇಲ್ಲಿ 800 ಪ್ರಶ್ನೆ ಇದ್ದರೆ ಅದ್ರ ಜೊತೆಗೆ ನಿಮಗೆ ವಿವರಣೆ ಸಹಿತ ಇರೋದ್ರಿಂದ ಅದು ಕಡಿಮೆ ಅಂದ್ರೂ ಕೂಡ 1200+ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ ಸಿಗ್ತಾರೆ. ಈ PDF ಯಾರಿಗಾದ್ರೂ ಬೇಕಿತ್ತಂದ್ರೆ 95381513 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಕೇವಲ 49 ರೂಪಾಯಿದಲ್ಲಿ ನಿಮಗೆ PDF ಅನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋರು ಮಾತ್ರ ಆ ನಂಬರ್ಗೆ ಮೆಸೇಜ್ ಮಾಡಿ, ಇಲ್ಲದಲ್ಲ ಈ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ. ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಬಂದೇ ಬರ್ತಾರೆ. ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜನ್ನು ಹಾಕಿ. ಸ್ನೇಹಿತರೆ, ಇದರದ್ದು ಲಿಂಕ್ ಬಂದು ಅಂದರೆ CHSL ಎಕ್ಸಾಮ್ದು ಡೇಟ್ ಬುಕ್ಕಿಂಗನ್ನು, ಸಿಟಿ ಬುಕ್ಕಿಂಗನ್ನು, ಸಾಲ್ಟ್ ಬುಕ್ಕಿಂಗನ್ನು ಮಾಡೋದು ಲಿಂಕ್ ಬಂದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಐತ್ರಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಹಾಕಿವ್ರಿ. ಅಲ್ಲಿ ಹೋಗಿ ಅದನ್ನು ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತದೆ. ಈ ರೀತಿ ಬಂದ ಮೇಲೆ ಮೊದಲಿಗೆ ಇಲ್ಲಿ ನಾವು ಏನು ಮಾಡ್ಕೋಬೇಕಪ್ಪ ಅಂದ್ರೆ, ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ನ ನೋಡ್ಕೊಂಡ್ರೆ ಏನೇನೆಲ್ಲ ಹಾಕಬೇಕು, ಏನೇನೆಲ್ಲ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀವಿ. ಇಲ್ಲಿ ನೋಡ್ತಿರಲ್ಲ, ಇದು ಇನ್ಸ್ಟ್ರಕ್ಷನ್ಸ್ ಈ ರೀತಿ ಇರ್ತಾವೆ. ಎಕ್ಸಾಮ್ ಸಿಟಿ, ಡೇಟ್, ಶಿಫ್ಟನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿ. ಇದು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋದು, ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಏನೇನೆಲ್ಲ ಇರುತ್ತೆ ಇಲ್ಲಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಬಂದು ಎಕ್ಸಾಮ್ ಡೇಟನ್ನು ಹಾಕ್ಕೋಬೇಕ್ರಿ. ನಾನು ಆಲ್ರೆಡಿ ಲಿಂಕ್ ಕೊಟ್ಟೀನಿ, ಯಾವ ರೀತಿ ಹಾಕೋದಂತ ಅದನ್ನು ತೋರಿಸ್ತೀನಿ. ಈಗ ಇನ್ನೊಂದು ಸಾರಿ ಇಲ್ಲಿ ಚೆಕ್ ಮಾಡ್ಕೊಂಡ್ರೆ ಈ ಖಾಲಿ ಅದಾವಿಲ್ಲ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ತಿಳಿಸಾಕತ್ತೀನಿ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಎಕ್ಸಾಮ್ ಡೇಟನ್ನು ಹಾಕೋಬೇಕು. ನೀವು ಯಾವ ಎಕ್ಸಾಮ್ಗೆ ಫ್ರೀ ಇರ್ತೀರಿ ಅಥವಾ ನಿಮಗೆ ಎಕ್ಸಾಮ್ಗೆ ಹೋಗಿ ಬರೆಯೋಕ್ಕಾಗತ್ತಲ್ಲ, ಅದೇ ಫಿಕ್ಸ್ ಆಗಿರ್ತೀರಿ. ನೀವು ಒಮ್ಮೆ ಏನಾದರೂ ಇಲ್ಲಿ ಡೇಟನ್ನು ಹಾಕಿದ್ರಂದ್ರೆ ಅದೇ ಡೇಟಿಗೆ ನಿಮ್ಮದು ಎಕ್ಸಾಮ್ ಬರುತ್ತೆ. ಅದಕ್ಕಾಗಿ ನೀವು ಸರಿಯಾಗಿ ನೋಡ್ಕೊಂಡು ಹಾಕೋಬೇಕ್ರಿ. ಇಲ್ಲಿ ಎಕ್ಸಾಮ್ ಡೇಟನ್ನು ಹಾಕಿದ ಮೇಲೆ ನೀವು ಯಾವುದಕ್ಕೆ ಹಾಕಿರ್ತೀರಿ. ನೀವೀಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬೆಂಗಳೂರು ಈ ರೀತಿ ಹಾಕ್ಕೊಂಡಿರ್ತಾರಲ್ಲ, ಅವು ಎಲ್ಲ ಕೂಡ ಬರ್ತಾವೆ. ಯಾವ ಡೇಟಿಗೆ ಆಲ್ರೆಡಿ ಎಕ್ಸಾಮ ನವಂಬರ್ 12ಕ್ಕೆ ಸ್ಟಾರ್ಟ್ ಆಗೈತಿ. 12 ಬಿಟ್ಟರೆ ಒಂದು 13, 14 ನಿಮ್ಗೆ ಯಾವಾಗ ಖಾಲಿ ಇರ್ತಾರಲ್ಲ ಅದನ್ನು ನೋಡಿ ಹಾಕೋಬೇಕ್ರಿ. ಇಲ್ಲಿ 24/10/2025 ಹಾಕ್ಯಾರಿ. ಇವೆಲ್ಲ ಕೂಡ ಖಾಲಿ ಇರ್ತಾವೆ. ಖಾಲಿ ಇದ್ದು ಅಂದರೆ ಇದರಲ್ಲಿ ಬೇಕಾದನ್ನು ಆಯ್ಕೆ ಮಾಡ್ಕೊಂಡು ಹಾಕೋಬೋದು. ಖಾಲಿ ಇಲ್ಲ ಅಂದರೆ ಯಾವ ರೀತಿ ತೋರಿಸ್ತಪ್ಪ ಅಂದ್ರೆ, ಇಲ್ಲಿ ನೋಡ್ರಿ, ನೀವು ಅದೇ ಡೇಟಿಗೆ ಎಕ್ಸಾಮ್ ಹಾಕ್ಕೊಂಡಿದ್ರಂದ್ರೆ ಯಾವ ಖಾಲಿ ಇಲ್ಲ ಅಂದರೆ ಈ ರೀತಿ ತೋರಿಸುತ್ತೆ ರೀ. ಐತಲ್ಲ, ಈಗ ಎಕ್ಸಾಮ್ ಸೆಂಟ್ರನ್ನ ಸ್ಟೆಪ್ ಬೈ ಸ್ಟೆಪ್ ಹಾಕೋದು ಯಾವ ರೀತಿ ಐತಲ್ಲ, ಅಲ್ಲಿ ಎಲ್ಲ ಇನ್ನೊಂದಿಷ್ಟು ಇನ್ಸ್ಟ್ರಕ್ಷನ್ ಕೂಡ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಈ ರೀತಿ ಓಪನನ್ನು ಮಾಡ್ಕೊಂಡ ಮೇಲೆ ಇಲ್ಲಿ ಲಾಗಿನ್ ಅಂತ ಮೇಲೆ ಏನು ಕಾಣ್ತದೆ, ಲಾಗಿನ್ ರಿಜಿಸ್ಟರ್ ಅಂತೇಳಿ ಅಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಕೊಂಡು ನಿಮ್ಮದು ರಿಜಿಸ್ಟರ್ ನಂಬರನ್ನು ಹಾಕೋರಿ, ಪಾಸ್ವರ್ಡನ್ನು ಹಾಕೋರಿ. ಪಾಸ್ವರ್ಡ್ ಏನಾದರೂ ಗೊತ್ತಿಲ್ಲ ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೊಡ್ರಿ, ಓಪನ್ ಆಗ್ತದೆ. ಕೊಟ್ಟಿರುವ ಕ್ಯಾಪ್ಚನ್ನ ಹಾಕಿ ಲಾಗಿನ್ ಅಂತ ಮಾಡಿದರೆ ಲಾಗಿನ್ ಆಗ್ತದೆ ರೀ. ಲಾಗಿನ್ ಆದ ನಂತರ ಈ ರೀತಿ ಬರ್ತದೆ ರೀ. ಸ್ಕ್ರೋಲ್ ಮಾಡ್ಕೋರಿ. ಸ್ಕ್ರೋಲ್ ಮಾಡಿಕೊಂಡು ತೆಳಗಡೆ ರೀ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಇರ್ತದೆ ರೀ ನಿಮ್ದಿಲ್ಲಿ. ಇಲ್ಲಿ ನೀವು ಏನಿದೆಯಲ್ಲ ಮೈ ಅಪ್ಲಿಕೇಶನ್ದಾಗ ಹೋಗ್ಬೇಕು ರೀ.
ಆಮೇಲೆ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿರಿ ಪೂರ್ತ ಮಾಡ್ಕೊಂಡು ಇಲ್ಲಿ ನೋಡಿರಿ ನಿಮ್ದು ಇರ್ತದೆ ಇಲ್ಲಿ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಅಂತ ಏನಿರ್ತಾರೆ ಇಲ್ಲಿ ಚಾಯ್ಸ್ ಮಾಡ್ಕೊರಿ. ಇಲ್ಲಿ ಕೆಳಗಡೆ ಐತೆ ನೋಡ್ರಿ, ಇದನ್ನು ಚಾಯ್ಸ್ ಮಾಡ್ಕೊಂಡು ನಂತರ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬರ್ತದೆ. ಹಾಗೆ ಸ್ಕ್ರೋಲ್ ಮಾಡಿರಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೇಟನ್ನು ಹಾಕೋಬೇಕ್ರಿ. ನೀವು ಯಾವ ಡೇಟಿಗೆ ಫ್ರೀ ಇರ್ತೀರ ಅಥವಾ ಎಕ್ಸಾಮ್ ಸೆಂಟರ್ಗೆ ನೀವು ಹೋಗಾಕ ಬರೆಯೋಕೆ ಇಷ್ಟಪಡ್ತೀರ ನೋಡ್ರಿ, ಆ ಡೇಟನ್ನು ಇಲ್ಲಿ ಕೆಳಗಡೆ ಐತೆ ನೋಡ್ರಿ, ಡೇಟ್ ಆಫ್ ಎಕ್ಸಾಮಿನೇಷನ್ ಅಂತ ಐತಲ್ಲ ಅಲ್ಲಿ ಡೇಟನ್ನು ಹಾಕೋಬೇಕ್ರಿ. ಇಲ್ಲಿ ನಾವು ಹಾಕೊಂಡು ತೋರಿಸ್ತಿತ್ತಡ್ರಿ. ಇಲ್ಲಿ ಕೆಳಗಡೆ ಡೇಟನ್ನು ಹಾಕ್ಬೇಕ್ರಿ. ನಮಗೆ ಎಕ್ಸಾಮನ್ನು ಯಾವ ಟೈಮಿಗೆ ನಿಮಗೆ ಯಾವ ಡೇಟಿಗೆ ಬರೆಯೋಕೆ ಇಷ್ಟ ಐತಿ ಅಥವಾ ನಿಮಗೆ ಖಾಲಿ ಇರ್ತಿರಲ್ಲ ಆ ಡೇಟಿಗೆ ಹಾಕೋಬೇಕ್ರಿ. ಈಗ ಆಲ್ರೆಡಿ ನೋಡಿರಿ 15ರಿಂದ ನಿಮ್ಗೆ 27 ಮಟ್ಟ ಡೇಟ್ ಐತ್ರಿ. ಈ ಡೇಟ್ ಒಳಗೆ ಯಾವುದನ್ನ ಒಂದು ಹಾಕೋಬೇಕ್ರಿ. ನಿಮ್ಗೆ ಇಷ್ಟ ಬಂದಿದ್ದು ಹಾಕೋರಿ, ನಾವು ಹಾಕೊಂಡಿದ್ದ ಹಾಕೋಬೇಕಂತ ಏನಿಲ್ಲ ರೀ. ಒಂದು ವೇಳೆ ನೀವು ಹಾಕೊಂಡು ಡೇಟ್ನಾಗ ಏನಾದ್ರು ಖಾಲಿ ಇಲ್ಲಪ್ಪ ಶಿಫ್ಟ್ ಅಂದ್ರೆ ಬೇರೆ ಶಿಫ್ಟನ್ನು ಹಾಕೋಬೇಕ್ರಿ. ಆದಷ್ಟು ವಿಡಿಯೋ ನೋಡಕತ್ತಾರೆ ಇವತ್ತು ಹಾಕೋರಿ, ಯಾಕಂದ್ರೆ ಎಲ್ಲ ಸಾಲ್ಟ್ ಬುಕ್ ಅದು ಅಂದ್ರೆ ನಿಮ್ದು ಅವ್ರು ಕೊಟ್ಟಿದ್ದನ್ನು ಅಂದ್ರೆ ಯಾವ ಖಾಲಿ ಇರ್ತಾವೆ ಅದನ್ನು ಹಾಕೋಬೇಕಾಗ ಪರಿಸ್ಥಿತಿ ಬರ್ತದೆ ರೀ. ಅದಕ್ಕಾಗಿ ಡೇಟನ್ನು ಹಾಕೊಂಡ ನಂತರ ನಾವು ಆಲ್ರೆಡಿ 27 ಹಾಕ್ಕೊಂಡ್ವಿ. ನಮ್ಮದು ಬಂದು ಬೆಂಗಳೂರು ಹಾಕಿವಿ ರೀ, ಹುಬ್ಳಿ ಹಾಕಿವಿ, ಬೆಳಗಾವಿ ಹಾಕಿವಿ. ಈ ಮೂರರಲ್ಲಿ ಒಂದಕ್ಕೆ ನಾವು ಹಾಕೋಬೋದು ರೀ. ಇಲ್ಲಿ ನೋಡಿರಿ ನಮ್ಮದು ಎಲ್ಲ ಕೂಡ ಖಾಲಿ ಅದಾವೆ. ಇಲ್ಲಿ ನೀವು ಯಾವುದನ್ನಾದರೂ ಕೂಡ ಚಾಯ್ಸನ್ನು ಮಾಡ್ಕೋಬೇಕು. ಮಾರ್ನಿಂಗ್ ಅದ ಇಲ್ಲಿ ಒಂದು ಶಿಫ್ಟ್ ನೋಡಿರಿ, ಹುಬ್ಳಿಯಾಗ ಮಧ್ಯಾಹ್ನದಾಗ ಶಿಫ್ಟ್ ಖಾಲಿ ಇಲ್ಲ ರೀ. ನಮ್ಮದು ಆಫ್ಟರ್ನೂನ್ ಏನೈತಲ್ಲ ಅದು ಶಿಫ್ಟ್ ಖಾಲಿ ಇಲ್ಲ. ಅದಕ್ಕಾಗಿ ಅದೊಂದು ಬಿಟ್ಟು ಉಳ್ಕಿದ್ದು ಯಾವುದಾದ್ರೂ ಟೈಮ್ಗೆ ನೀವು ಹಾಕೋಬೋದು ರೀ. ಇಲ್ಲಿ ನೋಡ್ಕೊರಿ ಒಂದು ಖಾಲಿ ಐತೆ ನೋಡ್ರಿ, ಇಲ್ಲೊಂದು ಫುಲ್ ಆಗೈತೆ ರೀ. ಅದ್ರಾಗೂ 27ನೇ ತಾರೀಕು ಹುಬ್ಬಳ್ಳಿ ಒಳಗೆ ನಾಟ್ ಅವೈಲೇಬಲ್ ರೀ. ಮಧ್ಯಾಹ್ನದ ಶಿಫ್ಟ್ ಅವೈಲೇಬಲ್ ಇಲ್ಲ, ಬೇರೆ ಕಡೆ ಅದಾವೆ ರೀ. ನೀವು ಅದನ್ನು ನೋಡ್ಕೊಂಡು ಹಾಕೋಬೇಕ್ರಿ. ಅದಕ್ಕಾಗಿ ನಿಮ್ದು ಈವ್ನಿಂಗ್ ಆದ್ರೆ ಹಾಕೋರಿ ಅಥವಾ ಮಾರ್ನಿಂಗ್ ಹಾಕೋರಿ. ಯಾವ್ದು ನಿಮ್ಗೆ ಹುಬ್ಬಳ್ಳಿನ ಬೇಕಪ್ಪ ಅಂದ್ರೆ ಅಂಥ ಪರಿಸ್ಥಿತಿಯಲ್ಲಿ ಮಾರ್ನಿಂಗ್ ಅಥವಾ ಹುಬ್ಬಳ್ಳಿ ಅಥವಾ ಈವ್ನಿಂಗ್ ಇರ್ತಲ್ಲ ಅದ್ರಾಗ ಒಂದು ಚಾಯ್ಸ್ ಮಾಡ್ಕೊಂಡು ಹಾಕೋಬೋದು ರೀ. ಈಗ ನಾ ಆಲ್ರೆಡಿ ಹಾಕೊಂಡ್ರೆ ಡೇಟ್ ಹಾಕೊಂಡ ನಂತರ ಇಲ್ಲೊಂದು ಮೆಸೇಜ್ OTP ಬರ್ತಾ OTPಯನ್ನು ಹಾಕಿ ಇಲ್ಲಿ OTP ಎಂಟ್ರಿ ಮಾಡ್ಬೇಕ್ರಿ. ನಿಮ್ಗೆ ಜಿಮೇಲ್ಗೂ ಒಂದು ಬರ್ತಾ ಅಥವಾ ನಿಮ್ಗೆ ಅದೇ ರೀತಿ ನಾರ್ಮಲ್ ಮೆಸೇಜ್ ಕೂಡ ಒಂದು ಬರ್ತಾ, ಅದರಲ್ಲಿ ಎರಡರಲ್ಲಿ ಒಂದು ಹಾಕ್ಕೊಂಡು ವ್ಯಾಲಿಡೇಟ್ ಆ್ಯಂಡ್ ಸಬ್ಮಿಟ್ ಅಂತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಎರಡೂ ಬಂದು ಅಂದರೆ ಎರಡರಲ್ಲಿ ಒಂದು ಹಾಕೋರಿ ಸಾಕು. ಎರಡರಲ್ಲಿ ಒಂದು ಹಾಕೊಂಡ್ರು ಕೂಡ ಓಪನ್ ಆಗ್ತದ. OTP ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಸಬ್ಮಿಟನ್ನು ಒತ್ತಬೇಕ್ರಿ. ಸಬ್ಮಿಟ್ ಒತ್ತಿದ ಮೇಲೆ ಈ ರೀತಿ ಸಕ್ಸಸ್ ಅಂತ ಬರುತ್ತೆ. ಸಕ್ಸಸ್ ಅಂತ ಬಂದಮೇಲೆ ನೋಡ್ರಿ ನಿಮ್ಮದು ಎಕ್ಸಾಮ್ ಡೇಟ್ ಬಂದು ಫಿಕ್ಸ್ ಆಯ್ತು ರೀ. ನಿಮ್ಮದು ಎಕ್ಸಾಮ್ ಸಾಲ್ಟ್ ಸಕ್ಸಸ್ ಆಗೈತಿಲ್ಲ ಅಂತ ನೋಡೋದು ಯಾವ ರೀತಿಯಪ್ಪ ಅಂದ್ರೆ ಮೈ ಅಪ್ಲಿಕೇಶನ್ ಮೇಲೆ ಒತ್ತಿರಿ. ನೆಕ್ಸ್ಟ್ ಇದಾದಮೇಲೆ ಮತ್ತೆ ಎಕ್ಸಾಮ್ ಡೇಟ್ ಏನೈತಿಲ್ಲ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಅಂತ ಏನು ಶಿಫ್ಟ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಸ್ಕ್ರೋಲ್ ಮಾಡ್ಕೊರಿ. ಇಲ್ಲಿ ಡೇಟ್ ಮೇಲೆ ಚಾಯ್ಸ್ ಮಾಡ್ಕೊರಿ. ಡೇಟ್ ನಾವು ಆಲ್ರೆಡಿ ಏನು 27ನೇ ತಾರೀಕು ಹಾಕಿವಲ್ಲ, 27ನೇ ತಾರೀಕು ಹಾಕಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡಿರಿ ನಿಮ್ದು ಆಲ್ರೆಡಿ ಸೆಲೆಕ್ಟ್ ಆಗೈತೆ ಅಂತೇಳಿ ಬಂದುಬಿಡ್ತದೆ ರೀ. ತಿಳ್ತಲ್ಲ, ಇದು ಬಂದು ನಿಮ್ಮದು ಸಕ್ಸಸ್. ಆ ಡೇಟಿಗೆ ಹೋಗಿ ನೀವು ಎಕ್ಸಾಮ್ ಬರಿಬೋದು ರೀ. ಯಾರು ಇದನ್ನು ಹಾಕಂಗಿಲ್ಲ ನೋಡಿರಿ ಅವರಿಗೆ ಎಕ್ಸಾಮ್ ಬರೆಯೋಕೆ ಅಲಾವ್ ಇರಲ್ಲ ರೀ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ವಿಡಿಯೋನ ಶೇರ್ ಮಾಡಿರಿ. ಆದಷ್ಟು ಬೇಗ ನೀವು ಕೂಡ ನಿಮ್ಮದು ಎಕ್ಸಾಮ್ ಸಿಟಿಯನ್ನು ಮತ್ತು ಸೆಂಟರನ್ನು ಅದೇ ರೀತಿ ನಿಮ್ಮದು ಶಿಫ್ಟನ್ನು ಆಯ್ಕೆ ಮಾಡ್ಕೋರಿ. ಫುಲ್ ಅದು ಅಂದರೆ ನಿಮ್ಮ ಟೈಮಿಗೆ ಸಿಗಂಗಿಲ್ಲ. ಓಕೆ, ತಿಳಿತಲ್ಲ. ಇದಕ್ಕೆ ಸಂಬಂಧಿಸಿದಂತೆ GK GS ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ವಿತ್ ವಿವರಣೆ ಇರೋದು ಏನಾದರೂ ನಿಮಗೆ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ PDF ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸು ವಿತ್ ಆನ್ಸರ್ ವಿತ್ ವಿವರಣೆ ಕೂಡ ಇರೋದಿರ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.